ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಎಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಆದ ರಾಯರದ ಕತೆ ಹೇಳ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಇರ್ಬೋದು, ಯಾರ ಜೀವನದಲ್ಲೇನೂ ಕೂಡ ಕಷ್ಟ ಬಂತು ಅಂತ ಹೇಳಿದರೆ ಯಾಕೆ ನಮಗೆ ಈ ಥರ ಕಷ್ಟ ಬರ್ತಿದೆ, ಯಾಕೆ ಏನಾಗೋಯ್ತು ಅಂತ ತುಂಬ ಯೋಚನೆ ಮಾಡೋದೇ ಜಾಸ್ತಿ ಮಾಡ್ತೀವಿ. ಅಂಥದ್ರಲ್ಲಿ ರಾಯರಿಗೂ ಕೂಡ ಈ ಥರ ಕಷ್ಟಗಳು ಬಂದಿತ್ತು. ಅವರ ಜೀವನದಲ್ಲೂ ಕೂಡ ದರಿದ್ರ ಲಕ್ಷ್ಮಿ ಅನ್ನೋದು ಪ್ರವೇಶ ಆಗಿತ್ತು. ಅವರಿಗೆ ಯಾವ್ಯಾವ ಥರ ಕಷ್ಟ ಬಂತು, ಅದಾದಮೇಲೆ ಏನೆಲ್ಲ ಆಯಿತು ಅನ್ನೋದು ಬಂದು ಈ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಅವರು ಗುರುರಾಯರು ಹೇಗಾದರು ಆ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿದೆ. ಎಲ್ಲರೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮಗೆ ಕೂಡ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ರಾಯರು ಏನೆಲ್ಲ ಕಷ್ಟ ಅನುಭವಿಸಿದ್ರು ಮತ್ತು ಅವರು ಏನೇನೋ ಪವಾಡಗಳನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಅವರು ಯಾವ ಥರ ಫಸ್ಟು ಅವರಿಗೆ ಅವರ ತಂದೆ ತಾಯಿ ಯಾರು, ಅವರ ಗುರುಗಳು ಯಾರು ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಗಪ್ಪ ಅಂತ ಹೇಳ್ತಾರೆ. ಇದು ಜನಜನಿತವಾದ ನಾಣ್ಣುಡಿ. ಮತ್ತು ಈ ನುಡಿನ ಶುಭವಾದದ್ದು ಮತ್ತು ಸತ್ಯವಾದದ್ದು ಅನ್ನೋದಕ್ಕೆ ಈ ಕ್ಷೇತ್ರಗಳಿಗೆ ಹೋಗಿ ಬಂದ ಕೃಪಾಶೀರ್ವಾದ ಪಡೆದ ಅಪಾರ ಭಕ್ತರುಗಳೇ ಸಾಕ್ಷಿಯಾಗಿದ್ದಾರೆ. ಅದೆಷ್ಟು ಜನ ಹೋಗಿಲ್ಲ, ಶಿರಬಾಗಿ ಮುಗ್ದಿಲ್ಲ ಹೇಳಿ ರಾಯರಿಗೆ, ಕಷ್ಟಗಳನ್ನು ಗೆದ್ದು ಬಂದಿಲ್ಲ. ಅದರಲ್ಲೂ ಕರ್ಮ ಸಿದ್ಧಾಂತ ಅರಿವಿಲ್ಲದ ಅಷ್ಟು ಜನ ಕೊರಗಿದ್ದಾರೆ, ಬೈದಿದ್ದಾರೆ, ದೂರಿದ್ದಾರೆ ನಮ್ಮ ರಾಯರನ್ನ. ಅಷ್ಟು ಜನರ ಕಷ್ಟ ಕಾರ್ಪಣ್ಯ ದೂರವಾಗಬೇಕು ಅಂತ ಅಂದರೆ ನಾವು ಹೇಳೋದಕ್ಕೆ ಹೊರಟಿರೋ ಒಂದು ಸತ್ಯ ಸಂಗತಿನ ದರ್ಶನ ಮಾಡಿಕೊಳ್ಳಲೇಬೇಕು. ಗುರುಮಹಿಮಾ ರಾಯರಂತಹ ರಾಯರೇ ಕರ್ಮಫಲವನ್ನು ಅನುಭವಿಸಬೇಕಾಯಿತು. ಇನ್ನು ನಮ್ಮ ಸ್ಥಿತಿ ನಿಮಗೆ ಗೊತ್ತಿರಬೇಕು. ನಾವು ಕೂಡ ಗುರುಗಳೇ ಅನುಭವಿಸಿದ್ದಾರೆ ಅಂತಂದರೆ ನಾವು ಅನುಭವಿಸೋದ್ರಲ್ಲಿ ಏನೂ ಆಶ್ಚರ್ಯ ಏನೂ ಇಲ್ಲ. ಎಲ್ಲರೂ ಕೂಡ ಈ ಕರ್ಮಫಲವನ್ನು ಅನುಭವಿಸಲೇಬೇಕಾಗತ್ತೆ. ಒಂದು ಕತೆ ಅಂತಂದರೆ, ಕಾಡಲು ಬಂದಂತಹ ದರಿದ್ರ ಲಕ್ಷ್ಮಿ ಗುರುರಾಯರಿಗೆ ಹೇಳಿದ್ದೇನು ಗೊತ್ತಾ? ಪ್ರತಿಯಾಗಿ ರಾಯರು ಆ ಲಕ್ಷ್ಮಿಗೆ ಹೇಳಿದ್ದೇನು ಗೊತ್ತಾ? ಎಲ್ಲವನ್ನು ನೋಡೋಣ ಈ ಕಂಪ್ಲೀಟ್ ವಿಡಿಯೋದಲ್ಲಿ. ಶ್ರೀ ರಾಘವೇಂದ್ರ ಸ್ವಾಮಿ ಹೇಗೆ ಅಂದರೆ ಪ್ರತ್ಯಕ್ಷ ದೈವ ಅಂತಾರೆ ಭಕ್ತಕೋಟಿ. ಬೇಡಿದನೆಲ್ಲ ಕರುಣಿಸೋ ಈ ಕಲಿಯುಗದ ಕಾಮಧೇನು ಎಂತಹ ಕಷ್ಟನ ಅನುಭವಿಸಿದ್ಯಾಕೆ ಗೊತ್ತಾ? ದರಿದ್ರ ಲಕ್ಷ್ಮಿ ಹೇಗೆ ಅವರನ್ನು ಕಾಡಿಸಿದ್ರು ಅನ್ನೋದೇ ಕುತೂಹಲಕಾರಿ ಸತ್ಯ ಸಂಗತಿ ಇಲ್ಲಿದೆ. ಇದನ್ನು ನಾವು ಕೇಳೋದ್ರಿಂದ, ಇದನ್ನು ನಾವು ಅರಿಯೋದ್ರಿಂದ ನಮ್ಮ ಬದುಕಲ್ಲಿ ನಾವು ಕೊರಗೋದಿಲ್ಲ. ನಮಗೆ ಕಷ್ಟ ಬಂದಿದೆ ಅಂತ ಹೇಳಿ ನಾವು ಕಷ್ಟ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಬೆನ್ನು ತೋರಿಸಿ ಕೂಡ ಕೂರೋದಿಲ್ಲ. ಈ ಕತೆ ಏನು ಅಂತ ಹೇಳಿದ್ರೆ, ಈ ಕತೆ ಮಹಿಮನ ಕತೆ ಶುರುವಾಗೋದೇ ತಮಿಳ್ನಾಡಲ್ಲಿ. ಆಗಿನ ಮಹಾಸಂಸ್ಥಾನ ಅಂದರೆ ಕುಂಭಕೋಣಂ ಅನ್ನೋ ಮಹಾಸಂಸ್ಥಾನದಲ್ಲಿ ಭವನಗಿರಿ ಅನ್ನೋ ಊರಲ್ಲಿ ಕೃಷ್ಣ ಭಟ್ಟರೆಂಬ ವಿದ್ವಾಂಸರಿದ್ದರು. ಇವರ ಪುತ್ರ ಕನಕಾಚಲ ಭಟ್ಟರು ವೈಣಿಕ ವಿದ್ವಾಪಾರಂಗತರಾಗಿದ್ದರು. ಕನಕಾಚಲ ಭಟ್ಟರ ಮಗನೇ ತಿಮ್ಮಣ್ಣ ಭಟ್ಟರು. ಈ ತಿಮ್ಮಣ್ಣ ಭಟ್ಟರು ಬೇರಾರೂ ಅಲ್ಲ, ರಾಘವೇಂದ್ರ ಸ್ವಾಮಿಗಳ ತಂದೆ ಗೋಪಿಕಾಂಬಾ ತಿಮ್ಮಣ್ಣನ ಭಟ್ಟರ ದಂಪತಿಗೆ ತಿರುಪತಿ ತಿಮ್ಮಪ್ಪ ಅಂದರೆ ಅಪಾರ ಭಕ್ತಿ. ನಡೆನುಡಿಯಲ್ಲಿ ಶ್ರೀನಿವಾಸರ ಜಪತಪಗಳನ್ನೇ ಮಾಡುತ್ತಿದ್ದ ಈ ದಂಪತಿಗೆ 3 ಜನ ಮಕ್ಕಳು. ಅವರೇ ವೆಂಕಟಾಂಬ, ಗುರುರಾಜ ಮತ್ತು ವೆಂಕಟನಾಥ. ಇವರು 1595ರಲ್ಲಿ ವೆಂಕಟನಾಥರು ನಾವೆಲ್ಲ ಆರಾಧಿಸೋ ಗುರು ರಾಘವೇಂದ್ರ ಸ್ವಾಮಿಗಳು. ಅಕ್ಕ ವೆಂಕಟಾಂಬ ದೇವಿಯ ಅವರ ಯಜಮಾನರು ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಹೇಳಿ. ಅವರ ಬಳಿ ವೆಂಕಟನಾಥರು ಕೋಶ, ಕಾವ್ಯ, ನಾಟಕ, ವ್ಯಾಕರಣಾದಿಗಳನ್ನು ಅಧ್ಯಯನ ಮಾಡಿಕೊಂಡು ಮುಂದೆ ಅವರು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಹೋಗ್ಬಿಟ್ಟು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಈ ವಿದ್ಯಾರ್ಥಿ ದೆಸೆಯಲ್ಲಿ ವೆಂಕಟನಾಥರ ಮೊಗದಲ್ಲೊಂದು ದೈವ ಕಳೆ ಮೂಡಿರುತ್ತೆ. ಆ ದೈವ ಕಳೆನ ಮೊದಲು ನೋಡಿದ್ದು, ಅನುಭವಿಸಿದ್ದು ಬಂದು ಭೀಮ್ರಾವ್ ಅಂತ ಒಬ್ಬರು ಜಮೀನ್ದಾರರು. ಕಾವೇರಿ ನದಿಯಲ್ಲಿ ತಪೋನಿರತರಾಗಿದ್ದ ವಿದ್ಯಾರ್ಥಿ ವೆಂಕಟನಾಥರನ್ನು ನೋಡಿ ಜಮೀನ್ದಾರರು ಭೀಮರಾಯವರು ತುಂಬ ಭಕ್ತಿಗೊಳಗಾಗ್ತಾರೆ. ಈ ಚಿಕ್ಕ ವಯಸ್ಸಿನಲ್ಲಿ ಇಂಥ ಮುಖದಲ್ಲಿ ಒಂದು ದೈವ ಕಳೆ ಇದೆಯಲ್ಲ, ಅದು ಹೇಗೆ ಸಾಧ್ಯ? ಇವರು ಮಹಿಮರೇ ಆಗಿರಬೇಕು ಅಂತ ಹೇಳಿ ಅವರು ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಮನೆಗೆ ಕರೀತಾರೆ. ಅವರು ಮನೆಯಲ್ಲಿ ಒಂದು ಸಮಾರಾಧನೆ ಇದೆ, ನೀವು ದಯವಿಟ್ಟು ಬರಬೇಕು ಅಂತ ಹೇಳಿ ವೆಂಕಟನಾಥರನ್ನ ಕರೀತಾರೆ.
ಆದರೆ ಆವತ್ತಿನ ದಿನ ಏನಾಗುತ್ತೆ, ಮನೆಯಲ್ಲಿ ಅಚಾತುರ್ಯ ನಡೆದು ಹೋಗ್ಬಿಡುತ್ತೆ. ಮನೆಗೆ ಬಂದ ವೆಂಕಟನಾಥರನ್ನು ಜಮೀನ್ದಾರು ಗಮನಿಸೋದೇ ಇಲ್ಲ. ಮನೆಗೆ ಗಂಧ ಅರಿಯಲು ಜನರನ್ನ ಹುಡುಕ್ತಾ ಇರ್ತಾರೆ. ಆವಾಗ ಇವರೇ ಅವರು ಅಂತ ಅಂದ್ಕೊಂಡು ಮನೆಯವರೆಲ್ಲ ಏನು ಮಾಡ್ತಾರೆ, ಗಂಧ ಅರಿಯೋದಕ್ಕೆ ಕೊಡ್ತಾರೆ. ಆದರೆ ವೆಂಕಟನಾಥರು ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಮನಸ್ಸಲ್ಲಿ ವೇದ ಅಧ್ಯಯನ ಮಾಡಿಕೊಂಡು ಗಂಧ ಅರಿತಾ ಅವ್ರ ಕೆಲಸನ ಮಾಡ್ತಾ ಹೋಗ್ತಾರೆ. ಆವಾಗ ಒಂದು ಪವಾಡ ಜರುಗುತ್ತೆ. ಆ ಗಂಧನ ಹಚ್ಕೊಂಡವರು ಎಲ್ಲರೂ ಕೂಡ ಮೈ ಉರಿಯೋಕ್ಕೆ ಶುರು ಆಗುತ್ತೆ. ಎಲ್ಲರೂ ಕೂಡ ಬಿಸಿ ಅಂತ ಮೈನ ಸವರ್ಕೋತಾ ಇರ್ತಾರೆ. ಆವಾಗ ಜಮೀನ್ದಾರು ಅಲ್ಲಿಗೆ ಓಡ್ಕೊಂಡು ಬರ್ತಾರೆ. ಏನಾಯಿತು ಯಾರು ಗಂಧ ಅರ್ದಿದ್ದು ಅಂತ ಹೇಳಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಅವರು ವೆಂಕಟನಾಥರು ಅವ್ರ ಬಳಿ ಕ್ಷಮೆನ ಕೋರ್ತಾರೆ. ದಯವಿಟ್ಟು ಕ್ಷಮಿಸಿ, ನಾನು ನಿಜವಾಗ್ಲೂ ನೋಡಲಿಲ್ಲ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ. ಬಟ್ ಆದರೆ ವೆಂಕಟನಾಥರು ಒಂಚೂರು ಬೇಜಾರು ಮಾಡ್ಕೊಳ್ದಲೆ ಪರವಾಗಿಲ್ಲ ಬಿಡಿ ಅಂತ ಹೇಳಿ ಮತ್ತೆ ಅವರು ವರುಣ ಮಂತ್ರದಿಂದ ಗಂಧನ ಅರ್ದು ಅವ್ರಿಗೆಲ್ಲರಿಗೂ ಹಚ್ಚೋದಕ್ಕೆ, ಲೇಪನ ಮಾಡೋದಕ್ಕೆ ಕೊಡ್ತಾರೆ. ಆವಾಗ ಕ್ಷಣ ಮಾತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಆಗಿರೋ ಉರಿಯೆಲ್ಲ ಕೂಡ ಕಂಪ್ಲೀಟಾಗಿ ವಾಸಿ ಆಗೋಗ್ಬಿಡುತ್ತೆ. ಆವಾಗ ಆ ವೆಂಕಟನಾಥರು ತುಂಬ ಪ್ರಸಿದ್ಧಿ ಪಡಿತಾರೆ. ಬರೀ ಮಂತ್ರದಿಂದ ಈ ಥರ ಎಲ್ಲ ಆಯಿತು ಅಂತ ಹೇಳಿ ಅವರ ಗುರುಗಳಾದ ಸುಧೀಂದ್ರನಾಥರು ಕೂಡ ಇದನ್ನೆಲ್ಲ ನೋಡಿ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ತುಂಬ ಖುಷಿಪಟ್ಟು ಅಲ್ಲಿ ಎಲ್ಲ ಅಧ್ಯಯನ ಮುಗಿಸಿ ನೆಕ್ಸ್ಟು ಸುಧೀಂದ್ರ ತೀರ್ಥರು ಏನು ಮಾಡ್ತಾರೆ, ನಿನಗೆ ಪಿತೃ ಋಣ ಇದೆ, ಮನೆಗೆ ಹಿಂದಿರುಗು ಅಂತ ಹೇಳ್ತಾರೆ. ಅಲ್ಲಿ ಕೆಲಸ ಕಾರ್ಯಗಳು ಏನಿದೆ, ನೀನು ಆ ಪಿತೃ ಋಣನ ಮುಗಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸರಿ ಅಂತ ಏನು ಮಾಡ್ತಾರೆ ವೆಂಕಟನಾಥವರು, ಮತ್ತೆ ಅವರು ಮನೆಗೆ ಹಿಂದಿರುಗ್ತಾರೆ. ಆವಾಗ ಅವರ ಅಣ್ಣ ಇದ್ದವರು ಒಂದು ಹುಡುಗಿನ ನೋಡಿರ್ತಾರೆ. ಆ ಹುಡುಗಿ ಜೊತೆ ಮದುವೆನ ಕೂಡ ಮಾಡಿಸ್ತಾರೆ. ಅವ್ರಿಗೆ ಒಂದು ಮಗು ಕೂಡ ಆಗುತ್ತೆ. ಅದಕ್ಕೆ ಲಕ್ಷ್ಮೀನಾರಾಯಣ ಅಂತ ಹೆಸರು ಕೂಡ ಇಡ್ತಾರೆ. ಸ್ವಲ್ಪ ದಿನ ಹೀಗೆ ಕಳೆದ್ಮೇಲೆ ದೇವಾಲಯಕ್ಕೆ ಹೋಗೋಣ ಅಂತ ಹೇಳಿ ವೆಂಕಟನಾಥರು ಹೊರಡ್ತಾರೆ. ಅವರ ಮನೆ ಮಂದಿ ಎಲ್ಲ ಹೋಗ್ತಾರೆ, ಅವರ ಜನರು ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಹೋಗ್ತಾರೆ. ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ವಿಕಾರವಾದ ಮುತ್ತೈದೆ ಅವರಿಗೆ ದರ್ಶನ ಕೊಡ್ತಾರೆ. ಅದನ್ನು ನೋಡಿದ ತಕ್ಷಣ ಎಲ್ಲರೂ ಕೂಡ ಗಾಬರಿ ಅಲ್ಲಿಂದ ಜನರೆಲ್ಲ ದಿಕ್ಕಾಪಾಲಾಗಿ ಓಡಕ್ಕೆ ಶುರು ಮಾಡ್ತಾರೆ. ಆದರೆ ವೆಂಕಟನಾಥರು ಮಾತ್ರ, ಯಾರು ನೀನು, ಯಾಕಿಲ್ಲಿ ಬಂದಿದ್ಯಾ ಅಂತ ಕೇಳೋಕ್ಕೆ ಮುಂದಾಗ್ತಾರೆ. ಆವಾಗ ವೆಂಕಟನಾಥರಿಗೆ ನಗಾಡ್ಕೊಂಡು ದರಿದ್ರ ಲಕ್ಷ್ಮಿ ಏನಂತ ಹೇಳ್ತಾರೆ ಅಂತಂದರೆ, ನಾನು ಯಾರು ಅಂತ ನಿನಗೆ ಗೊತ್ತಾಯ್ತಾ ಅಂತ ಕೇಳ್ತಾರೆ. ನನಗೆ ಗೊತ್ತಾಯಿತು, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ವೆಂಕಟನಾಥರು ಕೇಳ್ತಾರೆ. ಆವಾಗ ದರಿದ್ರ ಲಕ್ಷ್ಮಿ ಹೇಳ್ತಾರಂತೆ, ನಿನ್ನ ಹಿಂದಿನ ಕರ್ಮದ ಫಲಕ್ಕೆ ನಿನ್ನನ್ನು ನಾನು ಸೇರಲೇಬೇಕಾಗಿದೆ ಅಂತ ಹೇಳ್ತಾರಂತೆ. ಹಾಗಾಗಿ ವೆಂಕಟನಾಥರು ಹೇಳ್ತಾರಂತೆ, ಹೌದಾ ಸರಿ ಆಯಿತು, ನನಗೆ ನನ್ನ ಕರ್ಮಫಲನ ನಾನು ಅನುಭವಿಸ್ಲೇಬೇಕು ಅಂತ ಹೇಳ್ತಾರಂತೆ. ಬಟ್ ಆದರೆ ದರಿದ್ರ ಲಕ್ಷ್ಮಿ ಕೇಳ್ತಾರಂತೆ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ, ನೀವು ಮಹಾಮಹಿಮರು, ನೀವು ಈ ದರಿದ್ರವನ್ನು ಅನುಭವಿಸ್ತೀರಾ ಅಂತ ಕೇಳ್ತಾರಂತೆ. ಎಲ್ಲರೂ ಕೂಡ ಮಹಿಮರಾದ್ರೇನು ದೇವರಾದ್ರೇನು ಎಲ್ಲರೂ ಕೂಡ ಅವರ ಕರ್ಮಗಳನ್ನ ನಾವು ಅನುಭವಿಸ್ಲೇಬೇಕು, ಅದನ್ನು ನಾನು ಕೂಡ ಅನುಭವಿಸೋಕ್ಕೆ ಸಿದ್ಧವಾಗಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರಂತೆ. ಆವಾಗ ದರಿದ್ರ ಲಕ್ಷ್ಮಿ ಹೇಳ್ತಾರಂತೆ, ನಿನ್ನ ಹೆಂಡತಿಗೂ ಕೂಡ ನಾನು ಹೇಳಿರೋ ವಿಷಯನ ಹೇಳಬಾರ್ದು ಅಂತ ಹೇಳ್ತಾರಂತೆ. ಆಮೇಲೆ ಬಟ್ ಆದರೆ ವೆಂಕಟನಾಥರು ಅವರು ಒಂದು ಕ್ವಶನ್ ಕೇಳ್ತಾರಂತೆ, ಎಲ್ಲಿ ತನಕ ಈ ದರಿದ್ರ ಇರುತ್ತೆ ನನ್ನ ಜೀವನದಲ್ಲಿ, ಎಷ್ಟು ಕಾಲಗಳು ಈ ದರಿದ್ರ ಇರುತ್ತೆ ಅಂತ ಹೇಳಿ. ಆವಾಗ ದರಿದ್ರ ಲಕ್ಷ್ಮಿ ವಾಪಸ್ ಉತ್ತರ ಕೊಡ್ತಾರಂತೆ, ನಿನ್ನ ಹೆಂಡತಿ ನಾವು ಗುರುಗಳ ಬಳಿ ಹೋಗೋಣ ಅಂತ ಹೇಳೋವರೆಗೂ ನಿನಗೆ ಈ ದರಿದ್ರ ಇರುತ್ತೆ. ಯಾವಾಗ ಹೇಳ್ತಾರೆ ಆವಾಗಲಿಂದ ನಿನ್ನ ದರಿದ್ರ ಅಲ್ಲಿಗೆ ನಿಂತು ಹೋಗುತ್ತೆ ಅಂತ. ಬಟ್ ಆದರೆ ಒಂದು ಷರತ್ತು ಅಂತ ದರಿದ್ರ ಲಕ್ಷ್ಮಿ ಹೇಳ್ತಾರಂತೆ. ಏನು ಷರತ್ತು ಅಂತ ಹೇಳಿದ್ರೆ, ನೀನೇ ಹೇಳಬಾರ್ದು, ಗುರುಗಳು ಅಂತ ಕರಿಬೇಕು ಅಂತ ನೀನೇ ಹೇಳಬಾರ್ದು ನಿನ್ನ ಹೆಂಡತಿಗೆ, ಅವರ ಬಾಯಲ್ಲಿ ಸ್ವತಃ ಅವರಿಗೆ ಬರಬೇಕು ಅಂತ. ಸರಿ ಅಂತ ವೆಂಕಟನಾಥರು ಕೂಡ ಒಪ್ಕೋತಾರಂತೆ, ಮನೆಗೆ ಹೋಗ್ತಾರಂತೆ. ಸ್ವಲ್ಪ ದಿನ ಆದಮೇಲೆ ಅವರಿಗೆ ಕಡು ಬಡತನ ಅನ್ನೋದು ಬರುತ್ತಂತೆ. ಸ್ವಲ್ಪ ದಿನಕ್ಕೆ ಮನೆಗೆ ಕಳ್ಳರು ನುಗ್ಬಿಟ್ಟು ಎಲ್ಲವನ್ನು ದೋಚ್ಕೊಂಡು ಹೋಗ್ತಾರಂತೆ. ಮನೆಯೆಲ್ಲ ಸೋರೋಕ್ಕೆ ಶುರುವಾಗುತ್ತಂತೆ. ಪಾಪ ಅವ್ರ ಮಗ ಲಕ್ಷ್ಮೀನಾರಾಯಣ್ಗೂ ಕೂಡ ಒಂದು ಹೊತ್ತು ಊಟನ ಕೊಡೋದಕ್ಕೆ ಆಗ್ತಾ ಇರಲಿಲ್ವಂತೆ. ಇದೇ ಥರ ಆಗ್ತಾ ಇತ್ತಂತೆ. ತುಂಬ ಕಷ್ಟ. ಏನೇ ಅಧ್ಯಯನ ಮಾಡಲಿ, ಯಾರಿಗೆ ಹೇಳ್ಕೊಡಕ್ಕೆ ಹೋಗಲಿ, ಪಾಠ ಹೇಳ್ಕೊಡಕ್ಕೆ ಹೋದರೂ ಕೂಡ ಇವರ ಕಷ್ಟಗಳು ನಿಗ್ತಾ ಇರಲಿಲ್ವಂತೆ. ಅಷ್ಟು ಕಷ್ಟಗಳು ಬರೋದಕ್ಕೆ ಶುರುವಾಗುತ್ತಂತೆ. ಒಂದು ದಿನ ಏನಾಗುತ್ತೆ, ಅವರ ಹೆಂಡತಿಯ ಕನಸಿನಲ್ಲಿ
ಅವರ ವೆಂಕಟನಾಥರ ಪರಮ ಗುರುಗಳಾದ ವಿಜಯೇಂದ್ರ ತೀರ್ಥರು ಕನಸಿನಲ್ಲಿ ಬರ್ತಾರಂತೆ. ಬಂದು ಹೇಳ್ತಾರಂತೆ, ನಿನ್ನ ಪತಿ ತುಂಬ ಮಹಾಮಹಿಮರು, ಈ ಥರ ಅವ್ರ ಕಷ್ಟ ಅನುಭವಿಸೋದನ್ನು ನೋಡೋದಕ್ಕಾಗೋದಿಲ್ಲ. ಈ ಥರ ಕಷ್ಟ ಅನುಭವಿಸಿದ್ರೆ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಕಷ್ಟಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನೀವು ಗುರುಗಳ ಆಲಯಕ್ಕೆ ಹೋಗಿ ಅಲ್ಲಿ ದರ್ಶನ ಪಡೆದು ನೀವು ಅವರ ಮಾರ್ಗದರ್ಶನದಲ್ಲಿ ನೀವು ಇರಬೇಕು ಅಂತ ಹೇಳ್ತಾರಂತೆ. ಅದೇ ರೀತಿ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಎದ್ದಾಗ ವೆಂಕಟನಾಥರ ಹತ್ರ ಬಂದುಬಿಟ್ಟು ಅವ್ರ ಹೆಂಡತಿ, ನಮಗೆ ಯಾಕೆ ಈ ಕಷ್ಟಗಳು ಬರ್ತಿದೆ, ಏನೇ ಆದರೂ ಆಗ್ತಾನೇ ಇಲ್ಲ, ನೀವು ಮಹಾಮಹಿಮರು ಆದರೂ ಕೂಡ ಏನಕ್ಕೆ ಆಗ್ತಾ ಇಲ್ಲ, ಸರಿ ಬನ್ನಿ ಗುರುಗಳ ಹತ್ರ ಒಂದ್ಸತಿ ಹೋಗಿ ಬರೋಣ ಅಂತ ಹೇಳ್ತಾರೆ. ವೆಂಕಟನಾಥರಿಗೆ ತುಂಬ ಆಶ್ಚರ್ಯ ಆಗುತ್ತಂತೆ, ಇವಾಗ ಯಾಕೆ ನಿನಗೆ ಈ ತಲೆಯಲ್ಲಿ ಬಂತು ಗುರುಗಳ ಹತ್ರ ಹೋಗಬೇಕು ಅಂತ ಹೇಳಿ ಅಂತ. ಅವರು ಏನೋ ಗೊತ್ತಿಲ್ಲ, ಬನ್ನಿ ಹೋಗಿ ಬರೋಣ, ಒಂದ್ಸತಿ ಪರಿಹಾರ ಸಿಗಬಹುದು ಅಂತ ಹೇಳ್ತಾರಂತೆ. ಅವತ್ತಿಂದ ಅವರಿಗೆ ದರಿದ್ರ ಲಕ್ಷ್ಮಿ ಅಂತೂ ಬಿಟ್ಟೇ ಹೋಗ್ತಾರಂತೆ. ಅವರ ಜೀವನದಲ್ಲಿ ಆಗೋ ಅದ್ಭುತಗಳೇ ಬೇರೆ ಅಂತೆ. ಅವರು ಹೋಗಿ ಸುಧೀಂದ್ರನಾಥರನ್ನ ಭೇಟಿ ಮಾಡ್ತಾರಂತೆ. ಅವರು ಕೂಡ ಅಲ್ಲಿ ಮಠದಲ್ಲೇ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರಂತೆ. ಆವಾಗಲಿಂದ ಮಠದಲ್ಲೇ ಉಳ್ಕೊಳ್ಳೋಕೆ ಶುರು ಮಾಡಿದ್ರಂತೆ. ಅವರು ಎಲ್ಲೇ ಹೋಗಲಿ ಕೀರ್ತಿ ಗೌರವ ಎಲ್ಲ ಸಿಗ್ತಾ ಹೋಗುತ್ತಂತೆ. ಅವರು ಎಲ್ಲ ಕಡೆ ಸಂಚಾರ ಮಾಡೋಕ್ಕೆ ಶುರು ಮಾಡಿದ್ರಂತೆ. ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲ ಆಸ್ಥಾನಗಳಿಗೂ ಹೋಗ್ತಾ ಇದ್ರಂತೆ. ಅಲ್ಲಿ ಇವರು ಎಲ್ಲ ಚರ್ಚೆಗಳಿಗೂ ಕೂಡ ಭಾಗಿಯಾಗಿ ಇವರು ತುಂಬ ಹೆಸರು ಕೀರ್ತಿ ಅನ್ನೋದನ್ನು ಕೂಡ ಸಂಪಾದಿಸ್ತಾ ಇದ್ರಂತೆ. ಮತ್ತು ವ್ಯಾಕರಣಶಾಸ್ತ್ರದಲ್ಲಿ ತುಂಬ ಪರಿಣಿತರಾಗಿದ್ರಂತೆ. ಅವ್ರಿಗೆ ಅದಕ್ಕೂ ಕೂಡ ಪ್ರಶಸ್ತಿ ಅನ್ನೋದು ಬರ್ತಾ ಹೋಗ್ತಂತೆ. ಆಮೇಲೆ ವೆಂಕಟನಾಥರ ಗುರುಗಳು ಸುಧೀಂದ್ರ ತೀರ್ಥರು ಅವರ ಕನಸಲ್ಲಿ ಶ್ರೀರಾಮ ಅವರು ಅವರ ಕನಸಲ್ಲಿ ಬಂದ್ಬಿಟ್ಟು, ನಿನ್ನ ಶಿಷ್ಯ ವೆಂಕಟನಾಥನಿಂದ ನನ್ನ ಮೂಲರಾಮಕ್ಕೆ ಆರಾಧನೆ ಆಗಬೇಕು, ಅದನ್ನು ನೀನೇ ಮಾಡಿಸ್ಕೊಡ್ಬೇಕು ವೆಂಕಟನಾಥರಿಂದ ಅಂತ ಹೇಳಿ, ಇದು ನನ್ನ ಬಯಕೆ ಇರೋದು, ಮತ್ತು ಈ ಪರಂಪರೆಗೆ ಅವನೇ ಮುಂದಿನ ವಾರಸ್ದಾರ ಆಗಬೇಕು ಅಂತ ಹೇಳಿ ಆದೇಶ ಕೊಟ್ಬಿಟ್ಟು ಅವ್ರ ಕನಸಿನಲ್ಲಿ ಬಂದ್ಬಿಟ್ಟು ಶ್ರೀರಾಮ ಹೇಳ್ಬಿಟ್ಟು ಹೋಗ್ತಾರಂತೆ. ಅದೇ ಥರ ಶಿಷ್ಯ ವೆಂಕಟನಾಥನ ಗುರುಗಳು ಕರೆಸ್ಬಿಟ್ಟು ಹೇಳ್ತಾರಂತೆ, ನಿನಗೆ ಮುಂದೆ ನಾವು ಪಟ್ಟಕ್ಕೆ ಏರಿಸ್ತೀವಿ ಅಂತ ಹೇಳಿದಾಗ ವೆಂಕಟನಾಥರು ಒಪ್ಪೋದೇ ಇಲ್ವಂತೆ. ನನಗೆ ಏನೂ ಗೊತ್ತಿಲ್ಲ, ಮತ್ತು ನಾನು ಮದುವೆ ಆಗಿದ್ದೀನಿ, ನನಗೆ ಮಗ ಇದ್ದಾನೆ, ಅವನಿಗೆ ಉಪನಯನ ಕೂಡ ನಾನು ಮಾಡಿಲ್ಲ, ನನ್ನ ಕೈಲಿ ಕೆಲಸ ಸಾಧ್ಯ ಇಲ್ಲ ಅಂತ ಹೇಳಿ ಈ ಜಾಗಕ್ಕೆ ಎಂತೆಂಥ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದಾರೆ, ಅವ್ರನ್ನ ಮುಂದಿನ ವಾರಸುದಾರ ಮಾಡಿ, ನನ್ನನ್ನು ಬೇಡ ಅಂತ ಹೇಳಿ ಒಪ್ಪದಲೇ ಅದನ್ನು ತಿರಸ್ಕಾರ ಮಾಡಿಬಿಟ್ಟು ಹೊರಟೋಗ್ತಾರಂತೆ. ಬಟ್ ಆವಾಗ ಗುರುಗಳು ಸುಧೀಂದ್ರ ತೀರ್ಥರು ಹೇಳ್ತಾರಂತೆ, ಸರಿ ಆಯಿತು ಹೋಗು, ಮತ್ತೆ ನೀನು ಬಂದೇ ಬರ್ತೀಯ ಅಂತ ಹೇಳಿ ಹೋದಾಗ ಇವ್ರಿಗೆ ಒಂದು ದಿನ ಏನಾಗುತ್ತೆ ಅಂದರೆ, ಅವರ ಕನಸಿನಲ್ಲಿ ವಿದ್ಯಾದೇವತಿ ಸರಸ್ವತಿ ಇರ್ತಾರಲ್ಲ, ಅವರು ಕನಸಿನಲ್ಲಿ ಬಂದು ಸಂಸಾರದ ಬಗ್ಗೆ ವಿವರಣೆ ಕೊಡ್ತಾ ಹೇಳ್ತಾರಂತೆ, ನಿನ್ನ ಗುರುಗಳು ಇನ್ನು 2 ವರ್ಷ ಮಾತ್ರ ಇರ್ತಾರೆ, ನೀನು ಯತಿ ಆಗಬೇಕು, ನೀನು ಸಂಸಾರದಲ್ಲಿಕ್ಕಿಂತ ನೀನು ಸಾಮಾನ್ಯ ಜನರಿಗೆ ಅವರು ಏನು ಸಂಕಲ್ಪ ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ಅವ್ರನ್ನ ನೀವು ಉದ್ಧಾರ ಮಾಡಬೇಕು, ಅವ್ರಿಗೆ ನೀನು ಎಲ್ಲವನ್ನು ಕರುಣಿಸಬೇಕು ಅಂತ ಹೇಳಿ ಅವರ ಕನಸಿನಲ್ಲಿ ಬಂದು ಸರಸ್ವತಿ ಹೇಳಿಬಿಟ್ಟು ಹೋಗ್ತಾರಂತೆ. ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅರ್ಜೆಂಟಾಗೇ ಕೂಡ ಆ ಮಗನಿಗೆ ಉಪನಯನ ಮಾಡಿಸ್ತಾರಂತೆ. ಉಪನಯನ ಆದ ತಕ್ಷಣ ಹೆಂಡತಿಗೆ ಹೇಳ್ತಾರಂತೆ, ನಾನು ಸನ್ಯಾಸಿ ಆಗ್ತೀನಿ, ನನ್ನ ಮಗನ ನಿನ್ನ ಚೆನ್ನಾಗಿ ನೋಡ್ಕೊ, ನಾನು ಜನರಿಗೆ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಆದರೆ ಹೆಂಡತಿಗೆ ಒಂಚೂರು ಇಷ್ಟ ಇರಲ್ವಂತೆ. ಅವರು ಅದಕ್ಕೆ ನೀವು ಮಗನಿಗೆ ಉಪನಯನ ಈಗಿಷ್ಟು ಬೇಗ ಅರ್ಜೆಂಟಾಗಿ ನೀವು ಮಾಡಿದ್ದು ಅಂತ ಹೇಳಿ ತುಂಬ ಕೋರ್ಕೋತಾರಂತೆ, ಬೇಡ ಹೋಗಬೇಡಿ ಅಂತ ಹೇಳಿ. ಬಟ್ ಅಷ್ಟೊತ್ತಿಗೆಲ್ಲ ವೆಂಕಟನಾಥರು, ಇಲ್ಲ ನಾನು ಹೋಗಲೇಬೇಕು, ನನ್ನ ಕೆಲಸ ನಾನು ಮಾಡಲೇಬೇಕು, ನನ್ನ ಜನರ ಸೇವೆನ ನಾನು ಮಾಡಲೇಬೇಕು ಅಂತ ಹೇಳಿ ಅಲ್ಲಿಂದ ಎಷ್ಟೇ ಹೇಳಿದರೂ ಕೂಡ ಕೇಳ್ದಲೇ ಹೊರಟೋಗ್ಬಿಡ್ತಾರಂತೆ. ಇದು ಬೃಂದಾವನದಲ್ಲಿ ಜೀವಂತವಾಗಿದ್ದು, ಆ್ಯಕ್ಚುಲಿ ಇಂದು ಕೂಡ ಅವರು ಬೃಂದಾವನದಲ್ಲಿ ಜೀವಂತರಾಗಿದ್ದಾರೆ ನಮ್ಮ ರಾಯರು ಅಂತ ಹೇಳ್ತಾರೆ. ಮಂತ್ರಾಲಯದಲ್ಲಿ ಪವಾಡಗಳು ನಡೀತಾನೇ ಇದೆ. ಆಮೇಲೆ 1621 ವೆಂಕಟನಾಥರು ಶ್ರೀ ರಾಘವೇಂದ್ರ ತೀರ್ಥರಾದರು. ತಲೆ ಮೇಲೆ ಏನು ಮಾಡ್ತಾರೆ, ತಲೆ ಮೇಲೆ ಸಾಲಿಗ್ರಾಮನ ಇಟ್ಟು ಸುಧೀಂದ್ರನಾಥರು ಕ್ಷೀರಾಭಿಷೇಕ ಮಾಡ್ತಾರೆ. ಮತ್ತು ವೆಂಕಟನಾಥರನ್ನು ಯತಿಗಳಾಗಿಸ್ತಾರೆ. ಅವರಿಗೆ ಕ್ಷೀರಾಭಿಷೇಕ ಪಟ್ಟಾಭಿಷೇಕ ಆದ ಆ ಕ್ಷಣ ನೆಲದ ಜೀವಿಗಳ ಭವರೋಗಕ್ಕೆ ದಿವ್ಯ ಔಷಧ ಸಿದ್ಧವಾಗುತ್ತಂತೆ. ಮತ್ತು ಇವರು ತಮಿಳ್ನಾಡು ಇರ್ಬೋದು, ಕರ್ನಾಟಕ, ಆಂಧ್ರದಲ್ಲಿ ಎಲ್ಲರಲ್ಲೂ ಕೂಡ ಜನೋದ್ಧಾರ ಮಾಡೋದಕ್ಕೆ ಹೊರಟ್ಬಿಡ್ತಾರೆ ಗುರುಗಳು. ಮತ್ತು ಗುರುಗಳು ಇವರು ಜಾತಿ ಆಗಲಿ ಮತ ಆಗಲಿ ಏನು ಕೂಡ ನೋಡ್ತಿರ್ಲಿಲ್ಲ. ಎಲ್ಲ ಕಡೆ ಸಂಚರಿಸಿ
ತುಂಬ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಅವರು ಜನೋದ್ಧಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರ ಕೈಯಲ್ಲಿ ಏನೇನೆಲ್ಲ ಸಾಧ್ಯ ಪವಾಡಗಳನ್ನೆಲ್ಲ ಸೃಷ್ಟಿಸ್ತಾ ಬರ್ತಾರೆ. ಆದರೆ ಹೆಂಡತಿ ಮಾತ್ರ ತುಂಬ ಖಿನ್ನರಾಗಿ ಹೋಗ್ತಾರೆ. ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅವರ ಮಗನ್ನ ಅವರ ಯಾರು ದೊಡ್ಡಪ್ಪ ಇರ್ತಾರೆ ಅವರಿಗೆ ಒಪ್ಪಿಸ್ಬಿಟ್ಟು ಇವರು ತಡೆಯೋಕ್ಕಾಗ್ದಲೇ ಹೋಗ್ಬಿಟ್ಟು ಬಾವಿಗೆ ಬಿದ್ದು ಸತ್ತೋಗ್ತಾರೆ. ಬಟ್ ಇದನ್ನು ಹೇಗೆ ರಾಯರ ಹತ್ರ ಹೇಳಬೇಕು ಅಂತ ಹೇಳಿಬಿಟ್ಟು ಅವರ ಶಿಷ್ಯಂದರಿಗೆ ಗೊತ್ತಾಗಲ್ಲ. ಬಟ್ ಆದ್ರೂ ಕೂಡ ಹೇಳಲೇಬೇಕು, ಪರಿಸ್ಥಿತಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೋಗಿ ಹೇಳಿದ್ರೂ ಕೂಡ ಅವರು ಏನು ಅಂದ್ಕೊಳ್ಳಲ್ಲ. ಹೌದಾ ಸರಿ, ಅವ್ರ ಮಗನಿಂದ ಎಲ್ಲ ಕಾರ್ಯಗಳನ್ನು ಮುಗಿಸಿ ಅಂತ ಹೇಳಿ ಅವ್ರು ಹೋಗೋದೂ ಇಲ್ಲ. ಎಲ್ಲ ಕೂಡ ಅವರ ಮಗನೇ ಎಲ್ಲನೂ ಕೂಡ ಮಾಡ್ತಾರೆ. ಆದರೆ ಹೆಂಡತಿಗೆ ಇವರು ನನ್ನ ಸತ್ರೂ ಕೂಡ ನಾನು ನೋಡೋಕ್ಕೆ ಬರಲಿಲ್ಲ ಅಂತ ಹೇಳಿಬಿಟ್ಟು ಪ್ರೇತಾತ್ಮವಾಗಿ ಅಲಿತಾ ಇರ್ತಾರೆ. ಮಂತ್ರಾಲಯದಲ್ಲಿ ಒಂದ್ಸತಿ ಪ್ರೇತಾತ್ಮ ಆಗಿ ಮುಂದಕ್ಕೆ ಬಂದಾಗಲೂ ಕೂಡ ಅವರ ಮಂತ್ರ ಜಲದಿಂದ ಅವರಿಗೆ ಪ್ರೋಕ್ಷಣೆ ಮಾಡಿ ಅವರ ಹೆಂಡತಿಗೆ ಮುಕ್ತಿ ಕೊಡಿಸ್ತಾರೆ. ಇಂತಹ ಅಸಂಖ್ಯಾತ ಪವಾಡಗಳನ್ನ ಮಾಡ್ತಾ ಸಂವತ್ಸರವಾಗಿ ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗ್ತಾರೆ ಈ ಗುರುರಾಯರು. 700 ವರ್ಷಗಳ ದೈವಾಂಶ ಆಯುಷ್ಯದಲ್ಲಿ 76 ವರ್ಷ ಶರೀರೋ ರೂಪದಲ್ಲಿ 300 ವರ್ಷದವರೆಗೆ ಮಂತ್ರ ಕೃತಿಗಳ ಮೂಲಕ 700 ವರ್ಷದವರೆಗೆ ಕೃಪಾಶಿರವಾದ ಮೂಲಕವೂ ಇಂದಿಗೂ ಜೀವಂತರಾಗಿದ್ದಾರೆ ರಾಯರು ಎಂಬುದು ಪ್ರಬಲ ನಂಬಿಕೆ ಇದೆ. ಇದು ಕಂಪ್ಲೀಟ್ ರಾಯರು ಹೇಗೆ ವೆಂಕಟನಾಥರು ಹೇಗೆ ರಾಯರಾದರು ಅನ್ನೋ ಒಂದು ಕಥೆ. ಅವರು ಜೀವನದಲ್ಲಿ ಕರ್ಮ ಅವರನ್ನು ಕೂಡ ಬಿಟ್ಟಿಲ್ಲ ಅಂತಂದರೆ ನಾವು ಕೂಡ ಅದನ್ನು ನಮ್ಮ ಜೀವನದಲ್ಲೂ ಕರ್ಮ ಬಂದಿದೆಯಲ್ಲಪ್ಪ ಅಂತ ಕೊರಗೋದಕ್ಕಿಂತ ಧೈರ್ಯವಾಗಿ ಏನೇ ಬಂದ್ರೂ ಎದುರಿಸಬೇಕು. ಯಾವತ್ತೂ ಕೂಡ ನಮ್ಮ ಜೊತೆ ರಾಯರು ಇರ್ತಾರೆ. ಎಂದಿಗೂ ಕೂಡ ಜೀವಂತವಾಗಿದ್ದಾರೆ, ಇಂದಿಗೂ ಕೂಡ ಜೀವಂತವಾಗಿ ಇದ್ದಾರೆ, ಮುಂದೆನೂ ಕೂಡ ಜೀವಂತವಾಗಿ ಇದ್ದೇ ಇರ್ತಾರೆ. ನಮಗೆ ಎಲ್ಲ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ಥರ ಇನ್ನೂ ರಾಯರ ವೀಡಿಯೋಸ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ಸ್ ಕೂಡ ಮಾಡಿ. ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ. ಧನ್ಯವಾದಗಳು.